ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ಅದ್ರದ್ದು ವಿಡಿಯೋ ಮಾಡಿದ್ದೆ. ನಾವು ಮೊದಲಿಗೆ ದಾವಣಗೆರೆಯಿಂದ ರಾಯಚೂರಿಗೆ ಹೋದ್ವಿ ಬಸ್ಸಿಗೆ. ಡೈರೆಕ್ಟು ಮಂತ್ರಾಲಯಕ್ಕೆ ಗಾಡಿ ಇಲ್ಲ, ಹಂಗಾಗಿ ನಾವು ರಾಯಚೂರಿಗೆ ಹೋಗಿದ್ದು ಮಂತ್ರಾಲಯಕ್ಕೆ. ಅಲ್ಲಿಂದ ಬಸ್ಗಳಿಗೆ ಪರ್ ಪರ್ಸನ್ 80 ರೂಪೀಸ್ ತಗೊತಾರೆ. ಇಲ್ಲಾಂದರೆ ಆಟೋಗಳು ಬೇಕಾದಷ್ಟು ಇರ್ತವೆ, ಅದಕ್ಕೂ ಹೋಗ್ಬೋದು. ಅದಕ್ಕೆ 100 ರೂಪೀಸ್ ತಗೊತಾರೆ 1 ಪರ್ಸನ್ನಿಗೆ. ಪರವಾಗಿಲ್ಲ, ವರ್ತು, ಹೋಗಬಹುದು. ನಾವು ಬೆಳಗ್ಗೆ ಒಂದು 4 ಗಂಟೆ ಹಂಗೆ ರೀಚ್ ಆಗಿದ್ವಿ. ಹಂಗಾಗಿ ನಾವು ಬೆಳಗ್ಗಿನ ತನಕ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದು ಆಟೋದಲ್ಲಿ ಹೋಗಿದ್ವಿ. ಅಲ್ಲಿ 5:30 ಇಲ್ಲಾಂದರೆ 6 ಗಂಟೆಯಿಂದ ಬಸ್ಗಳು ಸಿಗ್ತವೆ ರಾಯಚೂರಿಂದ ಮಂತ್ರಾಲಯಕ್ಕೆ ಹೋಗೋಕ್ಕೆ. ಹಾಗಾಗಿ ನಾವು ಆಟೋನೇ ಮಾಡಿಕೊಂಡು ಹೋದ್ವಿ. ಪೂರ್ತಿ ಬೆಳಗಾಗಿದ್ದಿಲ್ಲ, ಇನ್ನು ಹೋದ್ವಿ. ಚೆನ್ನಾಗಿತ್ತು. ಇದು ತುಂಗಭದ್ರಾ ನದಿ ಹರಿಯುವಂಥ ಸ್ಥಳ. ಇದು ಸೇತುವೆ, ಮೇಲ್ಸೇತುವೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬಯಲುಸೀಮೆ, ಅಷ್ಟಾಗಿ ಮರಗಿಡಗಳಿಲ್ಲ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಆ ಕಡೆ ಈ ಕಡೆ. ಇದು ನಾವು ರೂಮ್ ತಗೊಂಡಿರೋದು, ಹೋಗಿದ್ಮೇಲೆ ರೂಮ್ ತಗೊಂಡಿರೋದು. ರೂಮ್ಗಳು ಮಾತ್ರ ತುಂಬ ಕಾಸ್ಟ್ಲಿ ಹೇಳ್ತಾರೆ. ರೂಮ್ ಫೆಸಿಲಿಟಿ ಮಾತ್ರ ಏನಷ್ಟು ಚೆನ್ನಾಗಿರೋದಿಲ್ಲ. ಇಲ್ಲೊಂದು ಡಬ್ಬ TV ಇಟ್ಟಿದ್ರು, ಅದೇನೇನು ಆನಿಲ್ಲ, ಸುಮ್ಮನೆ ಇಟ್ಟಿದ್ದಾರೆ ಅಷ್ಟೇ ಅದೊಂದು TVನ. ಇದಕ್ಕೆ ನಾವು 1,500 ರೂಪಾಯಿ ರೆಂಟ್ ಮಾಡಿದ್ವಿ. 12 ಅವರ್ ಅಷ್ಟೇ, 24 ಅವರ್ ಇಲ್ಲಿ ಇಲ್ಲ ಮಂತ್ರಾಲಯದಲ್ಲಿ. ತುಂಬ ಕಾಸ್ಟ್ಲಿ ಹೇಳ್ತಾರೆ, ಅಷ್ಟೊಂದು ಫೆಸಿಲಿಟಿ ಇಲ್ಲ. ಆದರೆ ನದಿ ದಂಡೆ ಮಾತ್ರ ತುಂಬ ಗಲೀಜು, ಸ್ವಚ್ಛವಾಗೇನಿಲ್ಲ ಜಾಸ್ತಿ. ಇಲ್ಲಿ ರಾಯರ ಮಠದ ರೂಮ್ಸ್ಗಳು ಇದ್ದಾವೆ, ಆದರೆ ರೂಮ್ಗಳು ಕೊಡೋದಿಲ್ಲ ಇವರು. ಇದ್ರೂ ಕೊಡಲ್ಲ. ಲಾಡ್ಜ್ಗಳು ತುಂಬಾ ಇದ್ದಾವೆ, ಅಲ್ಲೇ ರೂಮ್ಗಳು ಮಾಡಬೇಕಾಗುತ್ತೆ. ಇದ್ರೂ ಕೊಡಲ್ಲ, ಯಾಕಂದರೆ ಅವರು ಆವರಣ ತುಂಬ ಚೆನ್ನಾಗಿತ್ತು. ಒಳಗೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಾಯಿತು. ದರ್ಶನವೂ ಚೆನ್ನಾಗಾಯಿತು. ಆದರೆ ಕ್ಲೀನ್ ಮಾತ್ರ ಇಲ್ಲ, ತುಂಬ ಗಲೀಜು. ಆ ನದಿ ಹತ್ರ ಹೋದ್ರೆ ಅಲ್ಲಿ ಕಾಲಿಡೋಕ್ಕಾಗಲ್ಲ. ನಾವು ಅರ್ಧ ತನಕ ಹೋದ್ವಿ, ನೀರಿನ ತನಕ ಹೋಗೋಕ್ಕಾಗಲಿಲ್ಲ. ಅಲ್ಲಿರೋ ಗಲೀಜಿಗೆ ಮತ್ತೆ ತಿರ್ಗಾ ವಾಪಸ್ ಬಂದುಬಿಟ್ವಿ, ಹೋಗಲಿಲ್ಲ ನಾವು ಅಲ್ಲಿ ತನಕ. ಮಠ ಅದರ್ವೈಸ್ ಚೆನ್ನಾಗೈತೆ. ರಾಯರ ಮಠ ನೋಡ್ಬೋದು. ಪದೇ ಹೋಗುವಂಥ ಸ್ಥಳ ಅಲ್ಲ, ಮೈ ಪರ್ಸ್ನಲ್ ಒಪಿನಿಯನ್ನು. ಜೀವನದಲ್ಲಿ ಒಂದು ಸಲ ಹೋಗಿ ಬರ್ಬೋದು, ರಾಯರ ದರ್ಶನ ಮಾಡಿಕೊಂಡು ಬರ್ಬೋದು. ಚೆನ್ನಾಗೈತೆ. ದೇವರು ಮಂತ್ರಾಕ್ಷತೆ ಇಸ್ಕೊಂಡು ತಲೆ ಮೇಲೆ ಹಾಕೊಂಡು, ಪ್ರಸಾದಕ್ಕಂದ್ರೂ ವೆಯ್ಟ್ ಮಾಡಲಿಲ್ಲ ನಾವು. ನೆಕ್ಸ್ಟು ನಾವು ಶ್ರೀಶೈಲಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಹಂಗಾಗಿ ಅವರು ಪ್ರಸಾದ 11 ಗಂಟೆ ಇಲ್ಲಾಂದರೆ 12 ಗಂಟೆ ಹೇಳ್ದಂಗಾಯಿತು ಪ್ರಸಾದ ಹಾಕೋದು. ಹಂಗಾಗಿ ನಾವು ಪ್ರಸಾದ ಟೈಮಿಂಗ್ಸ್ಗೋಸ್ಕರ ಕಾಯಲಿಲ್ಲ, ಹಂಗೆ ವಾಪಸ್ ಬಂದ್ವಿ. ಇದು ರಾಯರ ಗೋಪುರ ಚೆನ್ನಾಗಿತ್ತು. ನೀವು ಒಂದ್ಸಲ ಲೈಫಲ್ಲಿ ಹೋಗಿ ಬನ್ನಿ ನೋಡ್ಕೊಂಡು. ನಾವು ಇಲ್ಲಿಂದ ಮತ್ತೆ ರಾಯಚೂರಿಗೆ ಹೋಗಿ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ನಾವು ಬೇಗ ಹೊರಟ್ವಿ. ಅಲ್ಲಿಂದ 1 ಗಂಟೆ ಅನ್ನೋ ಅಷ್ಟೊತ್ತಿಗೆ ನಾವು ಅಲ್ಲಿಂದ ಬಿಟ್ವಿ ರಾಯಚೂರಿಗೆ. ಇವತ್ತಿನ ವಿಡಿಯೋ ಇಷ್ಟೇ, ಮಂತ್ರಾಲಯದ್ದು ವಿಡಿಯೋ ಇವತ್ತಿಂದು. ಮತ್ತು ನಾನು ನೆಕ್ಸ್ಟು ಶ್ರೀಶೈಲದ ವಿಡಿಯೋ ಮಾಡ್ತೀನಿ, ಅದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.